ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಇಲ್ಲೆಲ್ಲರೂ ಚೆನ್ನಾಗಿದ್ದೀವಿ. ನಾನು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಊರಿಗೆ ಹೋಗೋದಿದೆ. ಊರಿಗೆ ಹೋಗೋದ್ರಿಂದ ನಾನು ಎಲ್ಲ ಕೆಲಸನ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಮುಗಿಸ್ಕೊಳ್ತಾ ಇದ್ದೀನಿ. ಹಾಲು ಕಾಯೋಕ್ಕೆ ಇಟ್ಬಿಟ್ಟು ನಾನು ಆಚೆ ಹೋಗಿ ರಂಗೋಲೆ ಬಿಟ್ಟು ಬಂದೆ. ರಂಗೋಲೆ ಬಿಟ್ಟು ಬರೋಷ್ಟರೊಳಗಡೆ ಹಾಲು ಒಡೆದೋಗ್ಬಿಟ್ಟಿತ್ತು. ನೆನ್ನೆ ಹಾಲಾಗಿದ್ದರಿಂದ ಬೇಸಿಗೆ ಎಲ್ಲ ಒಡೆದೋಗ್ಬಿಟ್ಟಿದೆ. ಸರಿ, ಇದರಲ್ಲೇ ಪನ್ನೀರ್ ಮಾಡ್ಕೊಂಬಿಡೋಣ. ಪಾಲಕ್ ಸೊಪ್ಪು ಇತ್ತು, ಪಾಲಕ್ ಪನ್ನೀರ್ ಮಾಡಿ ಪೂರಿಗೆ ಲಟ್ಸಿಟ್ಟಿದ್ದೆ. ಪೂರಿಗೆ ಸೈಡ್ ಡಿಶ್ ಆಗುತ್ತೆ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಲಕ್ ಪನ್ನೀರ್ನೆಲ್ಲ ಮಾಡಿಬಿಟ್ಟು ಪೂರಿ ಕೂಡ ಕರೆದಿಟ್ಟಿದ್ದೆ. ಟಿಫನ್ ಕೂಡ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಟಿಫನ್ ಎಲ್ಲ ಆಯಿತು. ಟಿಫನ್ ಎಲ್ಲ ಆದಮೇಲಿಂದ ನಾನು ಯಾವಾಗ್ಲೂ ಬಕೆಟಲ್ಲಿ ಆಚೆ ನೀರಿಟ್ಟಿರ್ತೀನಿ. ಸೊ ಹಸು ಬಂದು ನೀರನ್ನ ಕುಡಿತಾ ಇತ್ತು. ಇವಾಗ ಬೇಸಿಗೆ ಆಗಿರೋದ್ರಿಂದ ಅದಕ್ಕೂ ಕೂಡ ನೀರಿನ ದಾಹರಿಕೆ ಜಾಸ್ತಿ. ಅದೆಲ್ಲ ಆದಮೇಲೆ ಮಂಗಳವಾರ ಆಗಿರೋದ್ರಿಂದ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆ ಎಲ್ಲ ಮಾಡಿ ಧೂಪ ಕೂಡ ಹಾಕಿದೆ. ಮಂಗಳವಾರದೊತ್ತು ಧೂಪ ಹಾಕೋದು ತುಂಬ ಒಳ್ಳೆಯದು. ಪೂಜೆ ಎಲ್ಲ ಆದ ನಂತರ ನಾನು ದೇವಸ್ಥಾನಕ್ಕೆ ಹೊರಟೆ. ದೇವಸ್ಥಾನಕ್ಕೆ ಹೋಗಿ ನಾನು ಅಲ್ಲಿ ಪ್ರತಿ ಮಂಗಳವಾರದೊತ್ತು ಬೆಲ್ಲದ ದೀಪ ಮತ್ತು ನಿಂಬೆಹಣ್ಣು ದೀಪನ ಹಚ್ತೀನಿ. ಬೆಲ್ಲದ ದೀಪ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಬೆಲ್ಲ ಎಲ್ಲ ಇಟ್ಕೊತಾ ಇದ್ದೀನಿ. ದೀಪ ಬತ್ತಿಯನ್ನೆಲ್ಲ ಕುಂಕುಮ ಎಲ್ಲ ಹಚ್ಚಿ ದೀಪ ಬತ್ತಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಲ್ಲದ ದೀಪನ ಅಮ್ಮನವ್ರಿಗೆ ಮತ್ತು ಗಣೇಶನ ಕೂಡ ಹಚ್ಬೋದು. ನಿಂಬೆಹಣ್ಣು ದೀಪನ ಚಾಮುಂಡಿ ತಾಯಿ, ದುರ್ಗಾದೇವಿ, ಬನಶಂಕರಿ ದೇವಿ ಇಂತಹ ದೇವಿಗಳಿಗೆ ಮಾತ್ರ ಹಚ್ಚಬೇಕು. ಲಕ್ಷ್ಮೀ ದೇವಿ ಮತ್ತು ಸರಸ್ವತಿಗೆ ಹಚ್ಚಬಾರ್ದು. ದೇವಸ್ಥಾನದಿಂದ ಮನೆಗೆ ಬಂದು ಸ್ವಲ್ಪ ಹೊತ್ತು ಮನೇಲಿದ್ದು ನಂತರ ನಾನು ಊರಿಗೆ ಹೊರಟೆ. ಬಸ್ಸೆಲ್ಲ ಖಾಲಿ ಇತ್ತು, ರಶ್ ಏನಿರಲಿಲ್ಲ. ಆರಾಮಾಗೇ ಊರಿಗೆ ತಲುಪಿದ್ವಿ. ಇಲ್ಲಿಂದ ಆಟೋದಲ್ಲಿ ನಮ್ಮೂರಿಗೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಇದಾಗಿತ್ತು ನನ್ನ ಮಂಗಳವಾರದ ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.